72 ಕಿಲೋಮೀಟರ್ ಪ್ರತಿ ಗಂಟೆ ವೇಗದ ರೈಲು 35 ಸೆಕೆಂಡ್ಗಳಲ್ಲಿ ಕಂಬವನ್ನ ದಾಟುತ್ತದೆ. ಇಲ್ಲಿ ವೇಗ ಮತ್ತು ಇಲ್ಲಿ ಸಮಯ ಕೊಟ್ರೆ ನಾವು ರೈಲಿನ ಉದ್ದವನ್ನ ಕಂಡುಹಿಡಿಯಬಹುದು. ಸೊ ಇದಂದ್ರೆ ಇಲ್ಲ ಪ್ರಶ್ನೆಲೆ ಗೊತ್ತಾಯ್ತು, ಇಲ್ಲಿ ರೈಲಿನ ಉದ್ದ ನಾವು ಕಂಡುಹಿಡಿಯಬಹುದು ಅಂತ. ಕ್ವಶನ್ ಅಲ್ಲಿ ನೆಕ್ಸ್ಟ್ ಏನಿದೆ, 1.1 ಕಿಲೋಮೀಟರ್ ಉದ್ದದ ಸೇತುವೆಯನ್ನ ದಾಟಲು ಎಷ್ಟು ನಿಮಿಷಗಳು ಬೇಕು? ಸೇತುವೆಯನ್ನು ದಾಟಬೇಕಂದ್ರೆ ಹಂಗೆ ದಾಟ್ಬಿಡುತ್ತಾ? ಈ ಸೇತುವೆ ಉದ್ದ ಗೊತ್ತಿದೆ 1.1, ರೈಲಿನ ಉದ್ದ ಗೊತ್ತಿದೆನಾ? ರೈಲಿನ ಉದ್ದ ಗೊತ್ತಿಲ್ಲ. ಯಾಕಂದ್ರೆ ರೈಲಿನ ಉದ್ದ ಯಾಕೆ ಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿ ಬರೋದು ನಮ್ಗೆ ಗೊತ್ತಿದೆ 1.1 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿಂದ ಆಚೆಗೆ ಹೋದ್ರೆ ತಾನೇ ಅದು ಹಾದು ಹೋಗೋದು, ದಾಟು ಹೋಗೋದು, ಕ್ರಾಸ್ ಮಾಡೋದು. ಹಾಗಾದ್ರೆ ರೈಲಿನ ಉದ್ದ ನಮಗೆ ಅವಶ್ಯಕತೆ ಇದೆ. ರೈಲಿನ ಉದ್ದ ಹೇಗೆ ಕಂಡುಹಿಡಿಯೋದು? ಇಲ್ಲಿ 72 ಕಿಲೋಮೀಟರ್, ಇಲ್ಲಿ 35 ಸೆಕೆಂಡ್. ಇದು 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 ಕಿಲೋಮೀಟರ್ ಅಲ್ಲಿ ಇದೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ, ಅವರ್ ಅಲ್ಲಿ ಇದೆ, ಇದು ಸೆಕೆಂಡ್ ಅಲ್ಲಿ ಇದೆ. ಅದಕ್ಕೆ 5/18 ಮಲ್ಟಿಪ್ಲೈ ಮಾಡಬೇಕು. 18 ಬಂದ್ರೆ 18 ಆಗ್ಲೆ 4 20 20 35 700 ಮೀಟರ್. ರೈಲಿನ ಉದ್ದ 700 ಮೀಟರ್ ಅಂತ ಗೊತ್ತಾಯ್ತು. ಈಗ ಸೇತುವೆನ ದಾಟಬೇಕು. ಸೇತುವೆ 1100 ಮೀಟರ್ ಇದೆ. ಸರ್ ಎಲ್ಲಿ ಕೊಟ್ಟಿದ್ದಾನೆ? 1.1 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1000, ಇನ್ನು 0.1 ಅಂದ್ರೆ 100, 1100. ಇದನ್ನ ಹಾದು ಹೋಗ್ಬೇಕಂದ್ರೆ ತನ್ನ ದಾಟೋದಕ್ಕೆ 700 ಮೀಟರ್. ಸೊ ಟೋಟಲ್ ನಮ್ಗೆ 1800 ಮೀಟರ್ನ ದಾಟಬೇಕು. ಯಾವ ಸ್ಪೀಡ್ ಅಲ್ಲಿ ದಾಟ್ತಾ ಇದೆ? 72 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಲ್ಲಿ ದಾಟ್ತಾ ಇದೆ. ಇದು ಮೀಟರ್ ಇದೆ, ಅದು ಕಿಲೋಮೀಟರ್ ಇದೆ, ಅದಕ್ಕೆ 5/18 ಕೊಡಿ. ಇದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 18 ಅಂದ್ರೆ 18 4 1800 ಮೀಟರ್ ಡಿವೈಡ್ ಬೈ 4 20. ಇದು ಮೀಟರ್ ಪರ್ ಸೆಕೆಂಡ್. ಈ ಮೀಟರ್ ಕ್ಯಾನ್ಸಲ್, ಸೆಕೆಂಡ್ ಮೇಲೆ ಹೋಗುತ್ತೆ. 0 0 ಹೋಯ್ತಾ? ಇದು 90 ಸೆಕೆಂಡ್ ಆಗುತ್ತೆ. ಆಪ್ಷನ್ ಅಲ್ಲಿ 90 ಸೆಕೆಂಡ್ ಇಲ್ಲ, ಕೇಳಿದ್ದು ನಿಮಿಷದಲ್ಲಿ. 1 ನಿಮಿಷ ಅಂದ್ರೆ 60 ಸೆಕೆಂಡ್, 1 ನಿಮಿಷ ಅಂದ್ರೆ 60 ಸೆಕೆಂಡ್, ಇನ್ನು 30 ಸೆಕೆಂಡ್ ಅಂದ್ರೆ ಅರ್ಧ ನಿಮಿಷ. ಹಾಗೆ 1/2 ನಿಮಿಷ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ 1.5 ನಿಮಿಷ.